ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬನ್ನಿ ತುಪ್ಪ ಹೇಗೆ ಕಾಯಿಸೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆಯಲ್ಲಿ. ನೋಡಿ, ನಾನು 15 ದಿವಸದಿಂದ ಬೆಣ್ಣೆನ ಸ್ಟೋರ್ ಮಾಡಿ ಇಟ್ಟಿದ್ದೆ. ವಾರಕ್ಕೆ 2 ರೀತಿಯಂತೆ ನಾನು ಮಜ್ಜಿಗೆ ತಿರುತ್ತೀನಿ. ಅದರಲ್ಲಿ ಬಂದಿರತಕ್ಕಂಥ ಬೆಣ್ಣೆನೆಲ್ಲನೂ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. 15 ದಿವಸಕ್ಕೆ ಒಂದ್ಸತಿ ತುಪ್ಪನ ಈ ಥರ ಕಾಯಿಸ್ಕೊಳ್ತೀನಿ. ಈಗ ನೋಡಿ, ಸ್ವಲ್ಪ ಬೆಣ್ಣೆ ಎಲ್ಲ ಕರಗಿದೆ. ಯಾವಾಗಲೂ ಅಷ್ಟೇ, ಯಾವಾಗಲಾದ್ರೂ ನೀವು ತುಪ್ಪ ಕಾಯಿಸಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಇಲ್ಲಾಂದರೆ ಉಕ್ಬಿಡುತ್ತೆ. ಆವಾಗವಾಗ ಈ ಥರ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಪೇಡ ಎಲ್ಲ ಹೋಗಿ ತಳದಲ್ಲಿ ಕೂತ್ಕೊಂಡು ಪಾತ್ರೆ ತೊಳೆಯೋವಾಗ ತುಂಬ ಕಷ್ಟ ಆಗುತ್ತೆ ನಮಗೆ. ಅದರಿಂದ ಆವಾಗವಾಗ ಈ ಥರ ಕೈ ಆಡಿಸ್ತಾರೆ. ನೋಡಿ, ಇವಾಗ ಒಂದು 10 ನಿಮಿಷ ಆಗಿದೆ ನಾನು ಕಾಯೋದಕ್ಕಿಟ್ಟು. ಅದರಿಂದ ಈಗ ಸ್ವಲ್ಪ ಕಲರ್ ಬಂದಿದೆ. ಈಗ ಅರ್ಧ ಭಾಗ ಮುಗ್ದಿದೆ, ಇನ್ನು ಅರ್ಧ ಭಾಗ ನಮಗೆ ತುಪ್ಪ ಕಾಯೋದಿದೆ. ನೋಡಿ, ಈಗ ಪೇಡ ಎಲ್ಲ ಒಳಗಡೆ ಹೋಗಿ ಕೆಳಗಡೆ ಹೋಗಿ ಕೂತ್ಕೊಂಡ್ರೆ ಪಾತ್ರೆ ತೊಳೆಯೋಕೆ ತುಂಬ ಕಷ್ಟ ಆಗುತ್ತೆ. ಅದರಿಂದ ತಿರುಗ್ಕೊಡ್ತಾ ಇರಿ. ಮತ್ತೆ ಹೇಳ್ತಾ ಇದ್ದೀನಿ, ಯಾವಾಗಲೂ ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ನಾವು ತುಪ್ಪ ಕಾಯಿಸ್ಬೇಕಾದ್ರೆ, ಇಲ್ಲಾಂದರೆ ಉಕ್ಕಿಬಿಡುತ್ತೆ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಿಮಗೆ ಯಾವ ಥರದ ರೆಸಿಪೀಸ್ ಬೇಕು ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಆ ಥರ ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ, ಈಗೆಲ್ಲ ಸ್ವಲ್ಪ ದೊಡ್ಡ ನೊರೆ ಬರ್ತಾಯಿದೆ. ಇಟ್ಟಿದ ತಕ್ಷಣ ಫಸ್ಟು ಚಿಕ್ಕ ನೊರೆ ಬರುತ್ತೆ, ಅದು ಉಕ್ಕಿಬಿಡುತ್ತೆ. ಆವಾಗ ಹುಷಾರಾಗಿ ನೋಡ್ಕೋಬೇಕು, ಲೋ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು. ಈಗ ಸ್ವಲ್ಪ ದೊಡ್ಡ ನೊರೆ ಬರ್ತಾಯಿದೆ ನೋಡ್ಕೊಳ್ಳಿ. ಈ ಟೈಮಲ್ಲಿ ಸ್ವಲ್ಪ ನೋಡ್ಕೋಬೇಕು ನಾವು, ಇಲ್ಲಾಂದರೆ ತುಂಬ ಸೀದೋದಂಗೆ ಆಗ್ಬಿಡುತ್ತೆ. ಅವಾಗ ತುಪ್ಪ ಫ್ಲೇವರೇ ಇರಲ್ಲ. ತುಂಬ ಬೇಗನೆ ಕಾಯಿಸ್ಬಿಟ್ರೂ ಕೂಡ ಹಾಲು ಸ್ಮೆಲ್ ಹೊಡೆಯುತ್ತೆ, ಅದು ಆವಾಗಲೂ ಚೆನ್ನಾಗಿರಲ್ಲ. ತುಪ್ಪ ಯಾವಾಗಲೂ ಒಂದು ಅದಕ್ಕೆ ಕಾಯಿಸ್ಕೋಬೇಕು. ನಮ್ಮ ಅಜ್ಜಿ ನಮ್ಮ ಅಮ್ಮ ಕಾಲದಲ್ಲೆಲ್ಲ 3 ದಿವಸಕ್ಕೊಮ್ಮೆ ಕಾಯಿಸ್ಬಿಡ್ತಾಯಿದ್ರು. ಯಾಕಂದರೆ ಅವಾಗೆಲ್ಲ ಫ್ರಿಡ್ಜ್ ಇರಲಿಲ್ಲ, ಅವ್ರಿಗೆಲ್ಲ ಫ್ರಿಡ್ಜಲ್ಲಿ ಸ್ಟೋರ್ ಮಾಡೋದಕ್ಕೆ. ಅದರಿಂದ ಆಚೆ ಇಡೋದಕ್ಕೆ ಆಗೋದಿಲ್ಲ ತುಂಬ ದಿವಸ ಅಂತ, ಹಾಳಾಗ್ಬಿಡುತ್ತೆ ಅಂತ 3 ದಿವಸಕ್ಕೊಮ್ಮೆ ಕಾಯಿಸ್ಬಿಡ್ತಾಯಿದ್ರು. ಆಗೆಲ್ಲ ತುಂಬ ಚೆನ್ನಾಗಿರ್ತಾಯಿತ್ತು ತುಪ್ಪ ಎಲ್ಲನೂ. ಈಗ ಡಬ್ಬ ತುಪ್ಪದಕ್ಕನ ನಾವು ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೂ ಆರೋಗ್ಯಕ್ಕೆ ಒಳ್ಳೆಯದು, ಮಕ್ಳಿಗೂ ಒಳ್ಳೆಯದು. ಬೆಳೆಯುವ ಮಕ್ಕಳಿಗೆ ಆದಷ್ಟು ತುಪ್ಪದಲ್ಲೇ ಮಾಡಿರೋ ಪದಾರ್ಥ ಕೊಡಿ, ತುಪ್ಪನೇ ಯೂಸ್ ಮಾಡಿ. ಬುದ್ಧಿಶಕ್ತಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ನೋಡಿ, ಇವಾಗ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ, ತುಂಬ ಕಪ್ಪಗೂ ಆಗಿಲ್ಲ, ಹಾಗಂತ ಯೆಲ್ಲೋ ಕಲರಲ್ಲೂ ಇಲ್ಲ, ಅದು ಸ್ವಲ್ಪ ಬ್ರೌನ್ ಕಲರ್ ಅಂತಾರಲ್ಲ ಆ ಥರ ಆಗಿದೆ. ನೋಡಿ, ಇವಾಗ ಈ ಸಮಯದಲ್ಲಿ ನಾವು ಗ್ಯಾಸ್ನ ಆಫ್ ಮಾಡ್ಕೊಬಿಡೋಣ. ನೋಡಿ, ದೊಡ್ಡ ನೊರೆ ಬರ್ತಾ ಇರುತ್ತೆ. ಈ ಟೈಮಲ್ಲಿ ಆಗಿದೆ ಅಂತ ಅರ್ಥ. ಸ್ವಲ್ಪ ಕೆಳಗಡೆ ಇರೋ ಪೇಡ ಕಲರ್ ಬಂದಿರುತ್ತೆ ನೋಡ್ಕೊಳ್ಳಿ. ನಂತರ ಇವಾಗ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು. 1 ಪಿಂಚ್ ಆಗೋಷ್ಟು ಚಕ್ಕೆ, 2 ಲವಂಗ, 1 ಏಲಕ್ಕಿ. ನಂತರ ಇಲ್ಲಿ 1 ಕಲ್ಲು ಉಪ್ಪನ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಒಂದೊಂದು ಕಡೆ ಒಂದೊಂದು ಥರ ತುಪ್ಪನ ಕಾಯಿಸ್ತಾರೆ. ಮತ್ತು ಇದಕ್ಕೆ ವೀಳ್ಯದೆಲೆ ಇದ್ದರೂ ವೀಳ್ಯದೆಲೆ ತೊಟ್ಟು ಅಂತಾರಲ್ಲ, ಅದನ್ನ ಸೇರಿಸ್ಕೊಳ್ಳಿ. ವೀಳ್ಯದೆಲೆ ನಮ್ಮಲ್ಲಿಲ್ಲ, ಅದರಿಂದ ನಾನು ಹಾಕಿಲ್ಲ. ನೋಡಿ, ಇದು ತುಪ್ಪ ಆರಿದ ನಂತರ ಯೆಲ್ಲೋ ಕಲರಲ್ಲಿ ಅಂಗಡಿ ತುಪ್ಪ ಥರನೇ ಇರುತ್ತೆ. ತುಪ್ಪ ಕಾಯಿಸಿದ ದಿವಸ ಅಂತೂ ಮನೆಯೆಲ್ಲ ಗಮ್ಮಂತಿರುತ್ತೆ, ಮನೆಯೆಲ್ಲ ಘಮ ಹರಡಿರುತ್ತೆ. ಆ ಥರ ಇರುತ್ತೆ. ನಾವು ಮನೆಯಲ್ಲೇ ತುಪ್ಪ ಮಾಡಿಕೊಂಡ್ರೆ ಆದಷ್ಟು ಮನೆಯಲ್ಲೇ ಮಾಡಿಕೊಂಡು ಆರೋಗ್ಯವಾಗಿ ಸ್ವಲ್ಪ ಮಟ್ಟಕ್ಕಾದರೂ ನಮ್ಮ ಆರೋಗ್ಯನ ನಾವು ಸುಧಾರಿಸ್ಕೊಳ್ಳೋಣ. ಈಗ ನೋಡಿ, ತುಪ್ಪ ಆರಿದೆ. ಈಗ ಡಬ್ಬಿಗೆ ಹಾಕ್ಕೊಳ್ಳೋಣ. ನಾನು 15 ದಿವಸದ ಹಿಂದೆ ತುಪ್ಪನ ಕಾಯಿಸಿಟ್ಟಿದ್ದೆ. ಇದು 15 ದಿವಸದ ಹಿಂದಿನ ತುಪ್ಪ ಇದು. ಇವತ್ತು ಕಾಯಿಸಿರೋದನ್ನು ಅದಕ್ಕೆ ಸೇರಿಸಿ ಇಟ್ಕೊಳ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಯೆಲ್ಲೋ ಕಲರ್ ಆಗಿದೆ. ಈಗ ಕಾಯಿಸಿರ್ತಕ್ಕಂಥ ತುಪ್ಪನೂ ಅದ್ರ ಜೊತೆ ಸೇರಿಸಿ ಇಟ್ಕೊಳ್ತಾ ಇದ್ದೀನಿ ಡಬ್ಬಿನಲ್ಲಿ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.